ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಫಲ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮಧುರವ್ರೆ ನೀವೇನ್ ಇಲ್ಲಿ ಬಂದ್ಬಿಟ್ಟಿದಾರಿ? ಅಯ್ಯೋ ನಾವಾಗೆ ಬಂದಿಲ್ಲ ಗೌಡ್ರೆ, ಯಾರೋ ಫೋನ್ ಮಾಡಿ ಗಂಡ ಹೆಂಡತಿ ಇಬ್ರು ಬನ್ನಿ ಅಂದ್ರು, ಅದಕ್ಕೆ ಬಂದ್ವಿ. ಬಾಬಣ್ಣ ನಮ್ಮನ್ನ ಫೋನ್ ಮಾಡಿ ಕರ್ಸಿರೋರು ಯಾರು ಅಂತ ನೋಡವ್, ನಡೀರಿ ನಡೀರಿ. ನಡ್ರಿ ನಡ್ರಿ. ಶ್ರೀಮಾನ್ ಶ್ರೀಮತಿ ಆದರ್ಶ ಶ್ರೀಮಾನ್ ಶ್ರೀಮತಿ. ಬಾಬಣ್ಣ ಯಾನ ಇದು, ನಂಗೆ ಒಂದು ಅರ್ಥ ಆಯ್ತಿಲ್ಲ. ಆಮೇಲೆ ಪುಟ್ಮಲಿ ಮೊದ್ಲು ನಾ ಅರ್ಥ ಮಾಡ್ಕೊತೀನಿ, ಆಮೇಲೆ ನಿಂಗೆ ಅರ್ಥ ಮಾಡಿಸ್ತೀನಿ. ಈ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿದವ್ರು ಯಾರು? ನಮ್ಮೇಲೆ ಕರ್ಸ್ದವ್ರೆ ಅವರು. ನಾವೇ. ಬಾಬಣ್ಣ ಇವರು ಟಿವಿ ಒಳಗ್ ಬರ್ತಾರಲ್ಲ, ಮಾಲಿನಿ ಸದಾನಂದ ಅವ್ರ ತಾನೇ? ಆಮೇಲೆ ಪುಟ್ಮಲಿ ಇವರು ಟಿವಿ ಒಳಗ್ ಬರೋರಿಗೆ, ಆದ್ರ ಮಾಲಿನಿ ಸದಾನಂದ ಅಲ್ಲ, ಶಾಲಿನಿ ಚಿದಾನಂದ. ಹಿಡಿದ್ರಿ ಚಾಣ. ಏನು ಓಪನಿಂಗ್ ಅಲ್ಲಿ ಗುಸು ಗುಸು ಅಂತ ತರ್ಲೆ ಮಾಡ್ತಾ ಇದ್ದೀರಾ? ನೀವ್ ತರ್ಲೆ ಆದ್ರೆ ನಾವು ಮಹಾನ್ ತರ್ಲೆ, ನೆನ್ಪಿರ್ಲಿ. ಶಾಲಿನಿ ಅವ್ರೆ ನಮ್ನ ಯಾಕೆ ಇಲ್ಲಿ ಕರ್ಸಿದ್ರಿ? ನೋಡು, ಇದು ಆದರ್ಶ ಶ್ರೀಮಾನ್ ಶ್ರೀಮತಿ ಅಂತ ಕಾರ್ಯಕ್ರಮ. ಇದರಲ್ಲಿ ನಿಮ್ಮಿಬ್ಬರ ಜೋಡಿ ಸೆಲೆಕ್ಟ್ ಆಗಿದೆ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ಇದ್ರಲ್ಲಿ ಆಟ ಇರತ್ತೆ, ನೋಟ ಇರತ್ತೆ, ಜೂಟಾಟ ಇರತ್ತೆ, ಮೋಜ್ ಇರತ್ತೆ, ಮಸ್ತಿ ಇರತ್ತೆ, ಎಲ್ಲ ಒಂದೊಂದಾಗಿ ಹೇಳ್ತೀವಿ ನಿಮ್ಗೆ. ಅಲ್ಲ, ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನೋಡಿ, ಮದ್ವೆಗ್ ಮುಂಚೆ ನಾವ್ ಎಲ್ಲೆಲ್ಲೋ ಇರ್ತೀವಿ, ಆಮೇಲೆ ಒಟ್ಟಿಗೆ ಜೀವನ ಮಾಡಕ್ ಶುರು ಮಾಡ್ತೀವಿ. ಒಬ್ರ ಬಗ್ಗೆ ಒಬ್ರು ಎಷ್ಟು ತಿಳ್ಕೊಂಡಿದೀವಿ ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಈ ತರ ಕಾಂಪಿಟೇಷನ್ಗಳು ಮಾಡ್ತಿರ್ಬೇಕು. ನಮ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ನೀವು ಹಳ್ಳಿಲಿರೋರು ವಿಚಿತ್ರವಾಗಿದ್ದೀರಾ, ಇವ್ರು ಸಿಟಿಲಿ ಇದ್ರು ಇನ್ನೂ ವಿಚಿತ್ರವಾಗಿ ಆಡ್ತಾರೆ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ನೋಡಿ, ನಾವು ಕೊಡೋ ಟಾಸ್ಕ್ ಅನ್ನ ಆಡಿ ಯಾರು ಗೆಲ್ತಾರೋ ಅವರು ಆದರ್ಶ ಶ್ರೀಮಾನ್ ಶ್ರೀಮತಿ ಆಗ್ತೀರಾ. ಹಲೋ, ಏನ್ರಿ ಇದು? ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋನೆ ಖಾಲಿ ಹೊಡೆದು ಪ್ರೊಡ್ಯೂಸರ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋ ಹಾಗೆ ನಿಂತಿದ್ದೀರಲ್ಲ, ಏನಾಯ್ತು? ಅಯ್ಯೋ, ಫಸ್ಟ್ ಡೇ ಅಲ್ಲದೆ ಇದ್ರು ಸೆಕೆಂಡ್ ಏನಾದರೂ ಭರ್ತಿ ಆಗುತ್ತೆ ಅನ್ನೋ ನಂಬಿಕೆ ಇರ್ತಮ್ಮ. ನನಗೆ ಯಾಕೋ ಈ ಶ್ರೀಮಾನ್ ಶ್ರೀಮತಿ ಮೇಲೆ ಡೌಟ್ ಹೊಡಿತಾ ಇದೆ. ಹಲೋ, ನಾನು ಈ ಕಡೆ ಇರೋದು, ಈ ಕಡೆ ತಿರ್ಕೊಂಡು ಮಾತಾಡ್ರಿ. ಸ್ವಿಚ್ ಹಾಕಕ್ ಮುಂಚೆನೆ ಬಲ್ಬ್ ಉರಿಯುತ್ತೋ ಇಲ್ವೋ ಯಾರಿಗೂ ಗೊತ್ತಾಗೋದಿಲ್ಲ, ಸ್ವಿಚ್ ಹಾಕಿದ್ಮೇಲೆ ಗೊತ್ತಾಗೋದು. ಹೇಗಿದ್ರು ಟಾಸ್ಕ್ ಮಾಡ್ತೀವಿ ತಾನೇ, ಆಗ ಯಾರ್ಯಾರು ಹೇಗೆ ಅಂತ ಗೊತ್ತಾಗೋದು ಬಿಡಿ. ಕರೆಕ್ಟು. ನೀನು ಶ್ರೀಮಾನ್ಗಳನ್ನ ಪರೀಕ್ಷೆ ಮಾಡು, ನಾನು ಶ್ರೀಮತಿಯವರನ್ನ ನೋಡ್ಕೊಳ್ತೀನಿ, ಆಯ್ತಾ? ಇದನ್ನೇ ನಾನು ಬೇಡ ಅಂತ ಹೇಳೋದು. ಗಂಡಸ್ರ ಬುದ್ಧಿ ತೋರಿಸಿದ್ರಿ ತಾನೆ. ಹಲೋ, ನಾನು ಇಲ್ಲಿದ್ದೀನಿ ನೋಡಿ. ನಾನು ಹೇಳ್ದಂಗೆ ಕೇಳದೆ ಇದ್ರೆ ನಿಮ್ಮನ್ನೇ ಈ ಕಾಂಪಿಟೇಷನ್ ಇಂದ ಎತ್ತಂಗಡಿ ಮಾಡ್ಬಿಡ್ತೀನಿ. ಏನಮ್ಮ, ಸಿಕ್ಕ ಅವಕಾಶಕ್ಕೆ ಮಂಗಳಾರತಿ ಎತ್ಬಿಟ್ಟು ಆಚೆ ಹಾಕ್ತೀನಿ ಅಂತೆಲ್ಲ ನಂದನ ನಾನು ತೋರ್ಸೋದು ಬೇಡವಾ? ಆಯ್ತು, ನೀನು ಚಿನ್ನೆ ಕೊಡಿ, ನಾನು ಬಸ್ ಓಡಿಸ್ತೀನಿ. ಈಗ ನಾನು ಏನು ಮಾಡಬೇಕು? ಅಲ್ಲಮ್ಮ, ಈ ಗಂಡ ಹೆಂಡತಿ ಅಂತ ತಿಳ್ಕೊಬೇಕಾದ್ರೆ ಇಷ್ಟೆಲ್ಲ ಮಾಡ್ಬೇಕಮ್ಮ. ಸಗಣಿ ಎತ್ತದೆ ನೀಸಿನ. ನಿಮ್ದು ಜಾನಿದು ಲವ್ ಮ್ಯಾರೇಜ್ ಅಂತ ಗೊತ್ತಾಯ್ತು. ಅವರಲ್ಲಿ ಯಾವ ಗುಣ ನೋಡಿ ನೀವು ಲವ್ ಮಾಡಿದ್ರಿ? ಅದು ಜಾನಿಗೆ ತುಂಬಾ ಪೇಷನ್ಸ್ ಇದೆ. ನಾನು ಎಷ್ಟೊಂದ್ ಸತಿ ಕೋಪ ಮಾಡ್ಕೋತೀನಿ, ಬೈತೀನಿ, ಕೆಲವೊಂದ್ಸಲ ಹೊಡಿತೀನಿ, ಆದ್ರೆ ಸುಮ್ಮನಿರ್ತಾರೆ. ಅಂತೂ ಅಡ್ಗೆ ಮಾಡಕ್ಕೆ ಕೈಯಲ್ಲಿ ಸೌಟ್ ಹಿಡಿದೇ ಇದ್ರು ಗಂಡನ ಹೊಡೆಯೋದಕ್ಕೆ ಕೈಯಲ್ಲಿ ಸೌಟ್ ಹಿಡಿತೀರಾ ಅಂತಾಯ್ತು. ವೆರಿ ಗುಡ್ ಗರ್ಲ್. ಈಗ ಎರಡನೇ ಪ್ರಶ್ನೆ, ನೀವೇ ದುಡ್ದು ಮನೇನೆಲ್ಲ ನಡೆಸ್ತಾ ಇದ್ದೀರಾ, ಇದೇ ಕೆಲಸ ನಿಮ್ ಗಂಡ ಮಾಡ್ಬೇಕು ಅಂತ ಅನ್ಸಲ್ವಾ? ಎಷ್ಟೊಂದ್ಸಲ ಅನ್ಸಿದೆ, ಆದ್ರೆ ನನ್ ಜಾನಿ ಲೆವೆಲ್ ಯಾವ ಕೆಲ್ಸನೂ ಸಿಗ್ತಾನೆ ಇಲ್ಲ. ಅದಕ್ಕೆ ನಾನೇ ಸಂಸಾರನ ನಡೆಸ್ತಿದ್ದೀನಿ. ಆದ್ರೂ ಅವ್ರಿಗೆ ಕೆಲಸ ಮಾಡ್ತಿಲ್ಲ ಅನ್ನೋ ಬೇಜಾರಿಲ್ಲ. ಮನೆ ಕೆಲಸ ಎಲ್ಲ ಅವರೇ ನೋಡ್ಕೊತಿರೋದು. ಜಾನಿ ಅಂತ ಗಂಡ ಎಲ್ಲರಿಗೂ ಸಿಗೋದಿಲ್ಲ ಅಮ್ಮ. ಹೆಂಡತಿ 24 ಗಂಟೆ ದುಡಿದ್ರು ಏನು ಕೆಲಸ ಮಾಡಲ್ಲ ಅಂತ ಹೇಳೋ ಗಂಡಂದ್ರೆ ಜಾಸ್ತಿ. ಇರ್ಲಿ ಬಿಡು. ಈಗ ಈ 2 ಫೋಟೋದಲ್ಲಿ ನಿಮ್ಮ ಯಜಮಾನ್ರು ಯಾರು? ಇವರೇ ನನ್ನ ಹಬ್ಬಿ. ವೆರಿ ಗುಡ್. ಈ ಟಾಸ್ಕ್ ಅಲ್ಲಿ ನೀನ್ ಗೆದ್ದಿದ್ಯಾ. ನಿಮ್ಮ ಯಜಮಾನ್ರು ಅದೇನ್ ಮಾಡ್ತಾರೋ ನೋಡೋಣ. ನಾನೇ ಅವ್ರ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ದೀನಿ ಅಂದ್ಮೇಲೆ ಅವ್ರು ನನ್ನ ಬಗ್ಗೆ ತಿಳ್ಕೊಂಡಿರಲ್ವಾ? ಅಯ್ಯೋ ಪೆದ್ದಿ, ಹೆಲ್ಮೆಟ್ ಎಲ್ಲ ಒಂದೇನೆ, ಹಾಕೊಳ್ಳೋ ತಲೆಗಳು ಬೇರೆ.
ಗೌಡ್ರೆ ನಿಮ್ಗೊಂದು ಪ್ರಶ್ನೆ ಕೇಳ ಕೇಳಿ ಸರ್ ಗೌಡ್ರೆ ಹಾಂ ನಿಮ್ಮ ಹೆಂಡತಿಗೆ ಹಾಂ ಯಾವ ಕಲರ್ ಸೀರೆ ಅಂದ್ರೆ ಇಷ್ಟ? ನನ್ನ ಹೆಂಡ್ರಿಗೆ ನೀಲಿ ಕಲರ್ ಸೀರೆ ಅಂದ್ರೆ ಶಾನೆ ಇಷ್ಟ. ಹೌದಾ? ಗೌಡ್ರೆ ನಿಜ ಹೇಳ್ತಾ ಇದ್ದೀರಾ? ಅಯ್ಯೋ ಸುಮ್ಮನೆ ನಾ ದಿಟನೇ ಹೇಳ್ತಾವನಿ ಸಾ. ಹೌದಾ? ನೋಡ್ರೆ ಇನ್ನೊಂದು ಪ್ರಶ್ನೆ ಕೇಳ. ಕೇಳಿ ಸಾ. ನಿಮ್ಮ ಹೆಂಡತಿ ಯಾವಾಗ್ಲೂ ಮಡಿವಂತಿಕೆಲೇ ಇರ್ತಾಳೋ ಅವಾಗ ಅವಾಗ ಮಾಡ್ರನ್ ಆಗ್ತಾ ಇರ್ತಾಳೋ? ನನ್ನ ಹೆಂಡ್ರಿಗೆ ಮಾಡ್ರನ್ನಾಗಿರೋದು ಅಂದ್ರೆ ಶಾನೆ ಇಷ್ಟ. ಈ ಥರ ಆಚೆ ಕರೆದಾಗ 8 ಗಂಟೆ ಸೀರೆ ಉಟ್ಕೊಂಡ್ ಬಂದ್ಬಿಡ್ತಾಳೆ ನೀ. ಇದಕ್ಕ ನಾವು ಉತ್ತರ ಕೊಟ್ಟಾಗೆಲ್ಲ ನೀವು ಬುಕ್ ನೋಡ್ತಿದ್ದೀರಿ, ಸಾಕ್ತಾಕತ್ತಿದ್ರಿ. ಆ ಬುಕ್ಲೇನಾದ್ರೂ ಆ ಥರ ವಿಡಿಯೋ ಐತದ? ಇಲ್ಲ, ನೀನು ಹಣೆ ಬರ ಬರ್ದಿದೆ. ಮಿಸ್ಟರ್ ಜಾನ್ ಬನ್ನಿ. ಹೇಗಿದೆ ನೀರು? ತಣ್ಣಗಿದೆಯಾ? ತುಂಬಾ ತಣ್ಣಗಿದೆ. ಮಿಸ್ಟರ್ ಜಾನ್, ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಬೋದಾ? ಕೇಳಿ ಸರ್. ಮಿಸ್ಟರ್ ಜಾನ್, ನಿಮ್ಮ ಹೆಂಡತಿಗೆ ಯಾವ ಕಲರ್ ಸೀರೆ ಅಂದ್ರೆ ಇಷ್ಟ? ನನ್ನ ಹೆಂಡತಿಗೆ ಗ್ರೀನ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ಮಿಸ್ಟರ್ ಜಾನ್, ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ? ಕೇಳಿ ಸರ್. ನಿಮ್ಮ ಹೆಂಡತಿ ಯಾವಾಗಲೂ ಮಾಡರ್ನ್ ಆಗಿರ್ತಾಳ ಇಲ್ಲ ಅವಾಗವಾಗ ಮಡಿವಂತಿಕೆಯಲ್ಲಿ ಇರ್ತಾಳ? ಏನ್ ಸರ್ ಹೀಗೆ ಕೇಳ್ಬಿಟ್ರಿ? ನನ್ನ ಹೆಂಡತಿ ಹೊರಗಡೆ ಬಂದಾಗ ಅಷ್ಟೇ ಮಾಡರ್ನ್ ಆಗಿರ್ತಾಳೆ. ಮನೇಲಿ ಪಕ್ಕ ಸಂಪ್ರದಾಯಸ್ಥ ಹೆಣ್ಮಗಳು. ಅವಳಷ್ಟು ಇನ್ನೋಸೆಂಟ್ ಯಾರು ಇಲ್ಲ ಸರ್. ಮಿಸ್ಟರ್ ಜಾನ್, ಈಗ ನಾನು ನಿಮಗೆ 2 ಫೋಟೋ ತೋರಿಸ್ತೀನಿ. ಅದರಲ್ಲಿ ನಿಮ್ಮ ಹೆಂಡತಿ ಯಾರು ಅಂತ ಹೇಳಬೇಕು. ತೋರಿಸಿ ಸರ್. ನನ್ನ ಹೆಂಡತಿ ನಾನು ಗುರುತಿಡದೆ ನೀವು ಹಿಡಿಯಕ್ಕಾಗತ್ತಾ? ಒಂದು ನಿಮಿಷ. ಮಿಸ್ಟರ್ ಜಾನ್, ಇದರಲ್ಲಿ ನಿಮ್ಮ ಹೆಂಡತಿ ಯಾರು? ನನ್ನ ಹೆಂಡತಿ ಫ್ರಾಕ್ ಎಲ್ಲ ಹಾಕಲ್ಲ. ಈ ಲಂಗ ದೌಡಿನೇ ನನ್ನ ಹೆಂಡತಿ ಸರ್. ಏನಪ್ಪ ರಿಸಾರ್ಟ್ ಬಂದಾಗಿಂದ ಚಿಂತಾಕ್ರಾಂತರ ಕೂತಿದ್ರಲ್ಲ, ಏನಾಯ್ತು ನಿಮ್ಗೆ? ಪರಿಸ್ಥಿತಿ ಆಗಿದೆ ಅಮ್ಮ. ಅಂಥದ್ದೇನು ನಿಮ್ಮ ಪರಿಸ್ಥಿತಿ? ನಾನೇನಾದರೂ ಇವಳಿಗೆ ಈ ಶ್ರೀಮಾನ್ಗಳು ಬೇರೆ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ ಗಂಡಸರ ಜಾತಿಗೆ ಹಾಗಲಕಾಯಿ ರಸ ಕುಡಿಸ್ಬಿಡ್ತಾಳೆ. ನಾನಿದನ್ನು ಹೀಗೇ ಮೇಂಟೈನ್ ಮಾಡಬೇಕು. ಸ್ವಗತ ಬೇಡಪ್ಪ, ನನ್ನ ಹತ್ರ ಮಾತಾಡಿ. ಪ್ರಶ್ನೆಗೆ ಉತ್ತರನೇ ಕೊಡ್ತಿಲ್ವಲ್ಲ? ಅದು ಏನಿಲ್ಲಮ್ಮ, ಅದು ಶ್ರೀಮತಿಯರ ರೆಸ್ಪಾನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಗಂಡಂದ್ರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ? ಶ್ರೀಮಾನ್ಗಳು ಏನ್ ಹೇಳಿದ್ರು? ಅವರು ಒಂಥರ ಸೂಪರ್ ಅಮ್ಮ. ಅದು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಓವರಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಏನ್ ಹೇಳಿದ್ದಾರೆ ಕೊಡಿ. ಅದಲ್ಲ, ನೆಕ್ಸ್ಟ್ ಟಾಸ್ಕ್ ಇದೆಯಲ್ಲಮ್ಮ, ಅದನ್ನು ಒಟ್ಟಿಗೆ ಟ್ಯಾಲಿ ಮಾಡೋಣ, ಆಯ್ತಾ? ಹೌದು, ನೆಕ್ಸ್ಟ್ ಟಾಸ್ಕ್ ಏನು? ಲವ್ ಪ್ರಪೋಸಲ್. ನೀವಲ್ಲ ರೀ, ಏನಪ್ಪ ನೀವು ರೊಮ್ಯಾಂಟಿಕ್ ಟೈಮಲ್ಲಿ ಹಾರರ್ ಪಿಕ್ಚರ್ ನೋಡ್ದಂಗ್ ನಿಂತ್ಕೊಂಡಿದ್ದೀರಲ್ಲ? ಇಬ್ರಿಗೂ ಕಣ್ಣಿಗೆ ಬಟ್ಟೆ ಕಟ್ಟಿದಾಯ್ತು ತಾನೆ? ತಗೊಳ್ಳಿ, ಹೂವ ಕೊಡಿ ಇಬ್ರಿಗೂ. ಸರಿನಾ? ನೋಡ್ರಪ್ಪ, ನಿಮ್ಮ ಹೆಂಡತಿಯರಿಗೆ ಪ್ರಪೋಸ್ ಮಾಡಿ, ಸರಿನಾ? ಐ ಲವ್ ಯು. ಐ ಲವ್ ಯು.
ವೆರಿ ಗುಡ್ ನಿಮ್ ಹೆಂಡ್ತಿರ್ಗೆ ನೀವು ಪ್ರಪೋಸ್ ಮಾಡಿದೀರಾ ಅಂದ್ರೆ ಕಣ್ಣು ಮುಚ್ಚಿದ್ರು ನಿಮ್ ಹೆಂಡ್ತಿರೇ ನಿಮ್ ಮನ್ಸಲ್ಲಿದ್ದಾರೆ ಏನ್ ಗೊತ್ತಾಯ್ತು. ಯು ಆರ್ ವೆರಿ ಗುಡ್ ಹಸ್ಬೆಂಡ್ಸ್. ಶಾಲಿನಿ ಅವರೇ ಇಷ್ಟೊತ್ತು ನಮಗ್ ಪ್ರಪೋಸ್ ಮಾಡ್ಸಿದ್ರಿ, ಈಗ ಇವರು ನಿಮಗ್ ಪ್ರಪೋಸ್ ಮಾಡೋದನ್ನ ನೋಡ್ಬೇಕು ಅನ್ನಿಸ್ತಿದ್ದೆಲ್ಲ. ನೀನ್ ಕೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳಕ್ಕಾಗತ್ತಾ? ಪ್ರಪೋಸ್ ಮಾಡ್ತಾರೆ ತಡಿ ರೀ. ನಾನು ಕಣ್ಣಿಗೆ ಬಟ್ಟೆ ಕಟ್ತೀನಿ, ನಾವು 3 ಜನನೂ ಅಲ್ಲಿ ನಿಂತ್ಕೋತೀವಿ, ನೀವು ಬಂದು ನನಗೆ ಪ್ರಪೋಸ್ ಮಾಡ್ತೀರಾ? ಶಾಲಿನಿ, ಇದೆಲ್ಲ ಯಾಕಮ್ಮ? ನೆಕ್ಸ್ಟ್ ಟಾಸ್ಕ್ಗೆ ಹೋಗೋಣ. ಯಾಕೆ ನೀವು ನನ್ನ ಪ್ರಪೋಸ್ ಮಾಡಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಹಾಗೇನಾದ್ರೂ ಪ್ರಪೋಸ್ ಮಾಡಲಿಲ್ಲ ಅಂದ್ರೆ ಗೊತ್ತಾಯ್ತು ತಾನೇ? ಬೇಡಮ್ಮ, ತಟ್ಟಿಸ್ಕೊಳ್ಳೋದಕ್ಕಿಂತ ಕಣ್ಣಿಗೆ ಬಟ್ಟೆ ಕಟ್ಟಿಸ್ಕೊಳ್ಳೋದು ವಾಸಿ. ಕಟ್ರಪ್ಪ, ಕಟ್ಟಿ. I love you. ಗೌಡ್ರೆ, ಏನು ಕದ್ ನೋಡ್ತಾ ಇರೋದು? ಮುದ್ದು ಮಾಡಕ್ಕಾಗಲ್ಲ ಅಂದ್ರೆ ಕದ್ ನೋಡ್ಬೇಕು ತಾನೆ. ಓಹ್, ಸಕ್ಕರೆ ಇಲ್ದೇ ಇದ್ರೇನಂತೆ, ಬೆಲ್ಲ ಸಿಕ್ಕರೆ ಸಾಕಲ್ವಾ? ನೀವು ನಂತರವೇ ಬೆಲ್ಲ ತಿನ್ನೋರು. ನಾಲ್ಗೆ ಅಂದಮೇಲೆ 2 ರುಚಿ ನೋಡಿರ್ಲೇಬೇಕಲ್ವಾ? ಹೌದು, ಮಧುರ ಅವ್ರ ಬಗ್ಗೆ ಏನು ಅಷ್ಟೊಂದು ಇಂಟ್ರೆಸ್ಟು? ಅದೇನು ಕೇಳ್ತೀರ ಬಿಡಿ ಸರ್. ಜೀವನದಲ್ಲಿ ಹೆಣ್ಣು ಅಂದ್ರೆ ಪುಟ್ಟಮಲ್ಲಿ ಅವ್ರ ತರ ಇರಬೇಕು. ನೀವೇ ನೋಡಿದ್ರಲ್ಲ, ಅದೇನ್ ಚಂದ, ಅದೇನ್ ಅಂದ. ಅಲ್ಲ, ಇವ್ರಿಗಿಂತ ನಿಮ್ಮ ಹೆಂಡ್ತಿನೇ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ನೀರಲ್ಲಿರೋ ಮೀನ್ ನೋಡಿದಾಗ ಎಲ್ರಿಗೂ ಹಾಗೆ ಅನ್ಸುತ್ತೆ. ಅದನ್ನ ತಗೊಂಡು ಜೇಬಲ್ಲಿ ಇಟ್ಕೊಂಡು ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ನಿಮ್ಮ ಹೆಂಡತಿ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ನೋಡಿ ಸಾ, ಇಷ್ಟಪಡೋದೇ ಬೇರೆ, ಪ್ರೀತಿ ಮಾಡೋದೇ ಬೇರೆ. ಹೊಸ ಜನನ ಇಷ್ಟಪಡ್ತೀವಿ, ಪ್ರೀತಿ ಮಾಡೋಕ್ಕಾಗಲ್ಲ. ಇನ್ನು ಕೆಲವು ಜನ ಪ್ರೀತಿ ಮಾಡ್ತಾರೆ, ಇಷ್ಟಪಡೋಕ್ಕಾಗಲ್ಲ. ನನಗೇನೋ 2 ಒಂದೇ ಥರ ಅನ್ಸುತ್ತಪ್ಪ. ಅಲ್ಲ, ಇಷ್ಟ ಇದ್ ಕಡೆ ಪ್ರೀತಿ ಇರೋದಿಲ್ವಾ? ಪ್ರೀತಿ ಇದ್ ಕಡೆ ಇಷ್ಟ ಇರೋದಿಲ್ವಾ? ಅದಕ್ಕೆ ನೀವು ಇನ್ನೂ ಪಾಪು ತರ ಇರೋದು. ಹೊಸಿ ಬೆಳರಿ. ಯಾಕೆ ನಿನ್ ಥರ ಆಗ್ಬಿಟ್ಟು ಪಕ್ಕದ ಮನೆ ಹೆಂಡ್ತಿಗೆ ಕಾಳು ಹಾಕ್ಬಿಟ್ಟು ಓಡ್ಸ್ಕೊಂಡು ಹೋಗ್ಬಿಡ್ಲೆ ನಾನು? ಅಲ್ಲ, ಆನ್ಲೈನ್ ಮದುವೆ ಆಗೋ ಕಾಲ ಬಂದದೆ. ನೀವು ನೋಡೋರು ಓಡೋಗಿ ಮದುವೆ ಆಗೋ ಕಾಲದಲ್ಲೇ ಇದ್ದಾರಲ್ಲ. ನೋಡಿ, ಅಟ್ಟಿನಿ ಎಷ್ಟೇ ಚಂದಾಗಿರೋ ಪಿಕ್ಚರ್ ನೋಡೋರು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡ್ಬೇಕು ಅನಿಸ್ತದೆ. ಹೌದಲ್ವಾ? ಯಾವಾಗ್ಲೂ ಥಿಯೇಟ್ರಿಗೆ ಓಡಾಡ್ತಾ ಇದ್ರೆ ಗೇಟ್ ಕೀಪರ್ ಆಗ್ಬಿಡ್ತೀಯ. ಹಲೋ, ಈ ಅಣ್ಣಯ್ಯಪ್ಪ ನಾಟಕ ಎಲ್ಲ ನನ್ನ ಹತ್ರ ಬೇಕಾಗಿಲ್ಲ. ಆಮೇಲೆ ಅಯ್ಯಯ್ಯಪ್ಪ ಅನ್ನೋ ಹಾಗೆ ಬಾರಿಸ್ಬಿಡ್ತೀನಿ. ಎತ್ಕೊಂಡ್ರೆ ಈ ಕಳ್ಳಬೇಕು ನೋಟ ಏನ್ ಬೇಡಪ್ಪ. ನಾನು ಇಲ್ಲೇನ್ ಬಟ್ಲಲ್ಲಿ ಹಾಲಿಟ್ಕೊಂಡು ಕೂತಿಲ್ಲ. ಅಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಹೇಳ್ಕೊಟ್ಟಿಲ್ವಾ ನಾನು? ನಿಮ್ಮ ಹೆಂಡತಿ ಯಾರು ಅಂತ ನಿಮಗೆ ಗೊತ್ತಾಗಲ್ವಾ? ಹೋಗ ಗೌಡನ್ ಪ್ರಪೋಸ್ ಮಾಡ್ತೀರಲ್ಲ ಐ ಲವ್ ಯು ಅಂತ, ನಾನೇ ನಿಮಗೆ ಗಂಡಸ್ತರ ಕಾಣ್ತೀನ? ಶಾಲು, ಅದು ಹಾಗಲ್ಲ ಕಣೆ. ಇನ್ ಹೇಗೆ ಸುಮ್ಮನೆ ನೀವು? ಅಲ್ಲ, ಇಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ಕಟ್ಕೊಂಡು ಆದರ್ಶ ಶ್ರೀಮಾನ್ ಶ್ರೀಮತಿ ಮಾಡಕ್ ಬಂದಲ್ಲ, ನನಗೆ ಬುದ್ಧಿ ಕೆಟ್ಟಿದೆ ಅಷ್ಟೇನೆ. ಶಾಲು, ಅದು ಏನಾಗೋಯ್ತು ಅಂತಂದ್ರೆ, ಏನು ಹೇಳೋದ್ ಕೇಳೆ. ಕೇಳಿಸ್ಕೊತಿದ್ದೀನಲ್ಲ, ಹೇಳಿ. ನಾನು ಇಲ್ಲಿ ಬಂದಾಗಿಂದ ನನ್ನ ತಲೆ ಪೂರ್ತಿ ಕೆಟ್ಟ ಹೋಗ್ಬಿಟ್ಟಿದೆ ಕಣೆ. ಯಾಕೆ? ನಾನು ನೀನು ತಿಳ್ಕೊಂಡಂಗೆ ಅವರಿಬ್ರು ಅಮಾಯಕರಲ್ಲ ಕಣೆ. ಅವರಿಬ್ರಿಗೆ ಅವನ ಹೆಂಡತಿ ಬಗ್ಗೆ ಗೊತ್ತೇ ಇಲ್ಲ. ಮತ್ತೆ ಇನ್ಯಾರ ಬಗ್ಗೆ ಗೊತ್ತು? ಗೌಡ್ರಿಗೆ ಮಧುರ ಬಗ್ಗೆ ಗೊತ್ತು, ಜಾನಿಗೆ ಪುಟ್ಟಮಲ್ಲಿ ಬಗ್ಗೆ ಗೊತ್ತು. ಏಯ್, ನಿಮ್ಮ ಬಯಲಾಟ ತಪ್ಪಿಸ್ಕೊಳಕ್ಕೆ ಅವ್ರ ತಲೆ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಾ? ಅವರಿಬ್ರ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ನಾನೇ ಫೀಲ್ಡ್ಗೆ ಇಳಿದು ಬಣ್ಣ ಬಯಲ್ ಮಾಡಿ ಅವ್ರ ಹೆಂಡತಿರ ಹತ್ರನೇ ಚೀಮಾರಿ ಹಾಕಿಸ್ತೀನಿ. ಶಾಲು, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನೀವು ಹೇಳಿದ್ದೇನಾದ್ರು ಸುಳ್ಳಾಗಿದ್ರೆ ಪುಣ್ಯ ಅಲ್ಲ, ನಿಮ್ಮ ಬೆನ್ನ ಹಿಂದೆ ಪರಮಾತ್ಮನ ಥರ ನಾನು ಬರ್ತೀನಿ. ಅಯ್ಯೋ, ಪ್ರೇತ ಥರ ಮುಂಚೆನೆ ಬಂದಿದೆಯಲ್ಲೇ. ಹಲೋ ಪರಮಾತ್ಮ. ಈಗ
ಇದು ನಿಮ್ಮ ಕಟ್ಟ ಕಡೆಯ ಟಾಸ್ಕ್. ಇದರಲ್ಲಿ ಗಂಡಂದ್ರು ಮಾತ್ರ ಭಾಗವಹಿಸಬೇಕು. ಇದ್ರಲ್ಲಿ ನೀವು ಗೆದ್ರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಹೆಂಡತಿನೇ ಇದ್ದಾರೆ ಅಂತ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಬೇರೆ ಯಾರೋ ಇದ್ದಾರೆ ಅಂತ ಗೊತ್ತಾಗತ್ತೆ. ಏನಿದು ಅಪಸ್ವರ? ಇದು ಸ್ವಲ್ಪ ಹೊತ್ತೆ ಗೊತ್ತಾಗತ್ತೆ, ಆಮೇಲೆ ನೀವು ಅಪಸ್ವರ ಅಲ್ಲ ಪಾಪಸ್ವರ ನುಡಿಸ್ತೀರಾ. ಶಾಲಿನಿ ಮೇಡಮ್ ಅವ್ರೆ, ಅದ್ಯಾನ್ ಕೇಳಿದ್ರೆ ನೆಟ್ಟಿಗೆ ಕೇಳಿ. ಮೆಟ್ರೋ ಸ್ಟೇಷನ್ ಬಂದು BMTC ಬಸ್ ಹತ್ತ ಪ್ರಯತ್ನ ಮಾಡಬೇಡಿ, ನಾವೆಲ್ಲದಕ್ಕೂ ರೆಡಿಯಾಗಿ ಬಂದೀವಿ. ಹೌದು ಮೇಡಮ್, ನಾವು ಈಜೋಕ್ಕೂ ರೆಡಿ, ಈಜೋಕ್ಕೂ ರೆಡಿ. ವೆರಿ ಗುಡ್. ಗೌಡ್ರೆ, ನಿಮ್ಮ ಹೆಂಡತಿನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ಆವತ್ತ ಪ್ರಾಣ ಬಿಟ್ಬಿಟ್ಟೆ ಅಂತ ಅನ್ಕೊಳ್ಳಿ, ಬಿಟ್ಟು ಹೋಗೋ ಅಂತ ಕೆಲಸ ನಾಯಾನು ಮಾಡಲ್ಲ. ಈ ಜೀವ ಜೀನ ಎರಡು ಅವಳಿಗೋಸ್ಕರ ಮುಡುಪಾಗಿಟ್ಬಿಟ್ಟಿನಿ. ಪುಟ್ಮಲ್ಲಿ ಅವರೇ, ಇದೊಂದೇ ಪ್ರಶ್ನೆಗೆ ಇಷ್ಟೊಂದು ಖುಷಿ ಪಡಬೇಡಿ. ನಿಮ್ಮನ್ನ ನಿಮ್ಮ ಯಜಮಾನ್ರು ನಿಜವಾಗ್ಲೂ ಪ್ರೀತಿಸ್ತಾರೆ ಅಂದ್ರೆ ನಿಮ್ಮನ್ನ ಎತ್ಕೊಂಡು ಅಗ್ನಿಕುಂಡದ ಸುತ್ತ 5 ಸುತ್ತು ಹೊಡಿಬೇಕು, ಅದು 2 ನಿಮಿಷದಲ್ಲಿ. ಏನ್ ಗೌಡ್ರೆ, ಇದನ್ನ ಮಾಡ್ತೀರಾ ಅಥವಾ ಸೋಲಪ್ಕೋತೀರಾ? ಶಾಲಿನಿ ಮೇಡಮ್ ಅವ್ರ, ಕಾಡಲ್ಲಿರೋ ಸಿಂಹ ಬೇಟೆಯಾಡಿ ಸೋತು ಬಿಡ್ಬೋದು, ಆದ್ರೆ ನಾಡಲ್ಲಿರೋ ಈ ಸಿಂಹ ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವಳು ಪ್ರೀತಿ ಮಮತೆ ಎಲ್ಲಿವರೆಗೂ ನನ್ನ ಜೊತೆಗೆ ಇರ್ತದೋ ಅಲ್ಲಿವರೆಗೂ ಸೋಲು ಅನ್ನೋದು ನನ್ನಿಂದ ಶಾನೆ ದೂರ ಇರ್ತದೆ. 5 ಸುತ್ತು ಸುತ್ತಕ್ಕೆ 7 ನಿಮಿಷ ಯಾತಿಕ್ಯ, 1 ನಿಮಿಷದಲ್ಲಿ ಸುತ್ತಿ ಬಿಸಾಕ್ಬಿಡ್ತೀನಿ. ಹಚ್ಚಿ ಬೆಂಕ್ಯ. ನಾವು ಬೆಂಕಿ ಎಲ್ಲ ಹಚ್ಚೋದಿಲ್ಲಪ್ಪ, ನಮ್ಮ ಹತ್ರ ಕಿಡಿ ಇದೆ, ಅದನ್ನೇ ಕೂರಿಸ್ತೀವಿ. ಬರ್ತೀವಿ, ಬನ್ನಿ. ಜೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ರೈಟ್ ಚಾರಿ, 2 ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ, ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ಟಿ. ರಾಮಾಯಣ ಹೇಳಿದ್ರಿ ನನಗೆ, ಇಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ. ಇವನ್ನ ಬಿಡಮ್ಮ, ಇವನ್ನ ಕೇಳಮ್ಮ. ಹೌದಾ? ಆಯ್ತು. ಆ ಜಾನಿ ಅವರೇ, ಅಕಸ್ಮಾತ್ ಮಧುರ ನಿಮಗೆ ಸಿಗದೇ ಇದ್ದಿದ್ರೆ ಬೇರೆ ಯಾರನ್ನ ಮದುವೆ ಆಗ್ತಿದ್ರಿ? ಅದು ಪಾಯಿಂಟ್. ಅದಕ್ಕೆ ಅವಕಾಶನೇ ಇಲ್ಲ ಮೇಡಮ್. ನನ್ನ ತನು ಮನ ಎಲ್ಲ ಮಧುರನೇ. ಆ ಜಾಗಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಐ ಲವ್ ಯು ಡಾರ್ಲಿಂಗ್. ಐ ಲವ್ ಯು ಟು ಜಾನಿ. ಆ ಮಧುರ ಅವರೇ, ನಿಮ್ಮ ಯಜಮಾನ್ರು ನಿಮ್ಮನ್ನ ನಿಜವಾಗ್ಲೂ ಇಷ್ಟೊಂದು ಪ್ರೀತಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ನನಗೆ ನಂಬಿಕೆ ಇಲ್ಲ ಶಾಲು. ಮೇಡಮ್, ನಾನು ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ಕೆಂಪು ರಕ್ತ ತಾನೆ? ನೋ ಡೌಟ್. ಇದು ಹಾಗೆ, ನನ್ನ ಗಂಡನ ಮೇಲೆ ನಂಗೆ ಯಾವುದೇ ಡೌಟ್ ಇಲ್ಲ. ಅವರು ನನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಶಾಲಿನಿಯವರೇ, ನಮ್ ಬಾಬಣ್ಣ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ನಾವಿಬ್ರು ಮ್ಯಾಡ್ ಫಾರ್ ಈಚ್ ಅದರ್. ಆಮೇಲೆ ಪುಟ್ಮಲಿ, ಅದು ಮ್ಯಾಡ್ ಫಾರ್ ಈಚ್ ಅದರ್ ಅಲ್ಲ ಕಮ್ಮಿ, ಮೇಡ್ ಫಾರ್ ಈಚ್ ಅದರ್. ಹಿಡಿದ್ರೆ ಚಾಡ. ಆ ಜಾನಿ ಅವರೇ, ನೀವು ನಿಮ್ಮ ಹೆಂಡತಿನ ತುಂಬಾನೇ ಪ್ರೀತಿಸ್ತೀರಾ ಅಂದ್ರೆ ನಾನು ಹೇಳೋ ಕೆಲಸ ನೀವು ಮಾಡಬೇಕು. ನಿಮ್ಮ ಹೆಂಡತಿನ ನಿಮ್ಮ ಕಾಲ ಮೇಲೆ ನಿಲ್ಲಿಸ್ಕೊಂಡು ಪಾದನ ಕೆಳಗೆ ಇಡಿಸ್ದೇನೆ 2 ಸಲ ಸುತ್ತು ಹೊಡಿಬೇಕು, ಅದು ಕೇವಲ 2 ನಿಮಿಷದಲ್ಲಿ. ಈ ಟಾಸ್ಕ್ ಮಾಡ್ತೀರಾ ಅಥವಾ ಸೋಲಪ್ಕೋತೀರಾ? ನೋ, ಖಂಡಿತ ಒಪ್ಕೊಳ್ಳಲ್ಲ ಮೇಡಮ್. ನಾವು ಟಾಸ್ಕ್ ಮಾಡ್ತೀವಿ. Love is beautiful, life is wonderful. ಅಂಟಿಕೊಂಡೆ ಬಾಳುತ್ತಾವೆ 2 in 1 scene. Love is beautiful, life is wonderful. ಅಂಟಿಕೊಂಡೆ ಬಾಳುತ್ತಾವೆ 2 in 1 scene. ಈ ನಮ್ಮ ಆದರ್ಶ ಶ್ರೀಮಾನ್ ಶ್ರೀಮತಿ ಸ್ಪರ್ಧೆಯಲ್ಲಿ 2 ತಂಡ ಗೆದ್ದಿದೆ ಅಂತ ನಾನು ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ.
ಈ ನಿಮ್ಮ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಹಾರೈಸ್ತೀನಿ. 100ರ ಸಂಭ್ರಮದಲ್ಲಿರೋ ನೀವು 1000ದ ಸಂಭ್ರಮ ಮುಟ್ಟಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೋತಾ ಇದ್ದೀನಿ. ಹಾಗೇನೆ ಏನೇ ಬರಲಿ ಏನೇ ಹೋಗ್ಲಿ ನಿಮ್ಮ ಬಂಧ ಯಾವಾಗಲೂ ಹೀಗೆ ಇರಲಿ. ಓಕೆನಾ? ಹಾಗೆ ಈ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಗಿಫ್ಟು ಅಲ್ಲಪ್ಪ, ನೆನ್ನೆವರೆಗೂ ನೀನೇನು ತಿಳ್ಕೊಂಡ್ರೆ ಎಣ್ಣೆ ಸೀಗೆಕಾಯಿ ಥರ ಇರ್ತಾ ಇದ್ದೆ. ಇವತ್ತೇನು ಹರಳೆಣ್ಣೆ ಥರ ಮೆತ್ಕೊಂಡ್ಬಿಟ್ಟಿದೆಯಲ್ಲ. ಅವರಿಬ್ಬರ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಮ ಕೈ ಸಾಧ್ಯನೇ ಇಲ್ಲ. ನಾನೇ ಫೀಲ್ಡ್ಗೆ ಇಳಿದು ಬಣ್ಣ ಬಯಲು ಮಾಡಿ ಅವ್ರ ಹೆಂಡತಿರ ಹತ್ರನೇ ಚೀಮಾರಿ ಹಾಕಿಸ್ತೀನಿ. ಅಪ್ಪ, ಇಷ್ಟು ಸಲೀಸಾಗಿ ಹೇಗಪ್ಪ ನಾಟಕ ಮಾಡ್ತಾ ಇದೀಯಾ? ಅವರಿಬ್ಬರು ಸೇರ್ಕೊಂಡು ಬಾಳೆಹಣ್ಣು ಸಿಪ್ಪಿನ ನನ್ನ ಮೂತಿಗೆ ಅಂಟಿಸ್ತಾ ಇದ್ದಾರೆ. ಹಲೋ, ಹೊಸ ಆಲೋಚನೆ ಏನಾರು ಬರ್ತಾ ಇದೆಯಾ? ನಡೀರಿ ರೂಮ್ಗೆ. ಅಷ್ಟೆಲ್ಲ ಏನ್ ಸೀನ್ ಇಲ್ಲ. ಮತ್ತೆ